ಪ್ರೆಸೆಂಟ್ ಇವಾಗ ನಮ್ಮ ವಿದ್ಯಾನಗರ ಮೇನ್ ರೋಡಿಗೆ ಬಂದಿದ್ದೀವಿ. ಲೈನ್ ಅಪ್ ಮಾಡ್ಕೊಂಬಿಡ್ರಿ. ಬರ್ರಿ ಹಿಂದೆ ಮುಂದೆ ನಿಲ್ಲಿಸ್ಕೊಂಬಿಡ್ರಿ. ಆ್ಯಕ್ಟಿವಾ, RM5, ಹಾಗೆ RM5 ಬೇಬಿ, ಜಿಕ್ಸರು, ಹೀರೋ, ಹಾಗೆ ಕರಿಷ್ಮಾ. ಹಾಂ ಏನು ತ್ರಿಬಲ್ಸ್ ಹೊಂಟಿರಲ್ಲ? ತ್ರಿಬಲ್ಸ್ ಎಲ್ಲ ಹೋಗ್ಬಾರ್ದು. ಮತ್ತು ಹೆಂಗಿದೆ ಹಾಕ್ಲಬೇಡ. ತ್ರಿಬಲ್ಸಿಗೆ ಕೇಸ್ ಆಗುತ್ತೆ. ನಮ್ಮ ಗುರು ಹಾಗೆ ಅವ್ರ ಸಿಸ್ಟರು ಇಷ್ಟೊತ್ತ ಲೇಟ್ ಮಾಡೋದು. ಹೇಳೋಕ್ಕಾಲೇನಮ್ಮ ನಿನಗೆ? ಸಿಗೋಣ ಮತ್ತೆ. ಓಕೆ ಬಾಯ್. ನಿಮ್ಮ ಹೆಸರು ಹೇಳಿಲ್ಲ? ಓಕೆ ಡನ್. ಅಕ್ಕಪಕ್ಕ ಬರೋದು ನಾವು ಹುಷಾರು. ಸಿಂಗಲ್ ಏನೋ ಹೋಗೋಣ, ಆರಾಮ್ ಹೋಗೋಣ, ಏನು ಟೆನ್ಷನ್ ಇಲ್ಲ. ಸಿಗುವ ನಿಮಗೆ ನಮ್ಮ RX 100 ಗಾಡಿ ಹೆಂಗಾರ ಇರಲಿ, ಆ ವೈಬ್ ಇದೆಯಲ್ಲ, ಸೌಂಡ್ ಎಫೆಕ್ಟ್, ಅದೇ ಥ್ರಿಲ್ ಕೊಡೋದು. ಸಾಕಾಗಿದೆ. ಯಾವ ಮೂಲಕ್ಕಿಂತ ಕಣ್ಣಿಲ್ದಾನೆ ಹೇಳ್ಬಿಡ್ತಾನೆ, ಬ್ರೋ ಇದು RX ಬ್ರೋ ಅಂತೇಳಿ. ಸೊ ಆಟಕ್ಕೆ ನೋಡಿ ಯಾವ ಥರ ಕಟ್ಟಿದ್ದಾರೆ, ಸಖತ್ತಾಗಿ ಕಟ್ಟಿದ್ದಾರೆ ಫ್ಲಾಗ್. ಬ್ರೋ ಸೂಪರ್. ಮೊಬೈಲ್ ಬಿಡಿ, ಸ್ವಲ್ಪ ಮೊಬೈಲ್ ಬಿಟ್ಟು ಕ್ರಾಸ್ ಮಾಡಿ ದಯವಿಟ್ಟು. ಹೆಲ್ಮೆಟ್ ಇಲ್ಲ ಅದರಲ್ಲಿ, ಮತ್ತು ಮೊಬೈಲ್ ಬೇರೆ. ಏನೋ ಒಂಥರ ಸಖತ್ತಾಗಿದೆ. ಲೈನಾಗಿ ಯಾರು ಏನು ಡಿಸ್ಟರ್ಬ್ ಮಾಡೋದು ಹೋಗ್ತಾ ಇದ್ದಾರೆ. ನಿಜಲ್ಲೂ ಖುಷಿ ಆಗ್ತಾಯಿದೆ. ಎಲ್ಲರೂ ನೋಡಿ ಖುಷಿ ಪಡ್ತಾ ಇದ್ದಾರೆ. ಒಬ್ಬರಿಗೆ ನಾವು ಏನಾದರೂ ಒಂದು ಪ್ರೆಸೆಂಟ್ ಮಾಡಿದಾಗ, ನಾವೇನಾದರೂ ಒಂದು ಎಕ್ಸಿಕ್ಯೂಟ್ ಮಾಡಿದಾಗ ಒಬ್ರು ಎಲ್ಲರಿಗೂ ಖುಷಿ ಆಗಬೇಕು. ನಮ್ಮಿಂದ ಹೀಟೇಟ್ ಆಗ್ಬಾರ್ದು, ಯಾವುದೇ ಕಾರಣಕ್ಕೂ ಹೀಟೇಟ್ ಆಗ್ಬಾರ್ದು. ನಮ್ಮಿಂದ ಖುಷಿ ಆಗ್ಬೇಕಷ್ಟೇ. ಖುಷಿ ಆದರೆ ಅದ್ರ ಮುಂದೆ ಇನ್ನೇನಿಲ್ಲ. ಖುಷಿಗೆ ದುಡ್ಡು ಕಟ್ಟೋಕ್ಕಾಗಲ್ಲ. ಇವಾಗ PV ರೋಡ್ ಹೋಗ್ತಾ ಇದ್ದೀವಿ. PV ರೋಡ್ ಬಂದಿದ್ದೀವಿ. ಸೊ ಇಲ್ಲಿಂದ ಮತ್ತೆ ಸ್ಟಾರ್ಟು. ಸೊ ಬನ್ನಿ ಹೋಗ್ತಾ ಇರೋಣ. ಮುಂದೆ ಗ್ಲೌಸ್ ಆಗಲಿಲ್ಲ. ಹೋಗು, ಇನ್ನೊಬ್ಬರು ನಮ್ಮನ್ನು ಗುರುತಿಸ್ಲಿಲ್ಲ, ಅದು ಇದು ಅಂತ ನಮ್ಮ ತಲೆಗೆ ತಾಟು ಬರೋಕ್ಕಿಂತ, ಸೊ ನಮ್ಮ ಕರ್ತವ್ಯನ, ನಮ್ಮ ಕೆಲಸನ ನಾವು ಪ್ರೀತಿಯಿಂದ ನಮ್ಮ ಪಾಡಿಗೆ ನಾವು ಮಾಡ್ಕೊತ ಹೋಗ್ತಾ ಇರೋಣ. ನಮ್ಮ ದಾವಣಗೆರೆ ಹೈಸ್ಕೂಲ್ ಫೀಲ್ಡ್ ಗಣಪತಿ ಮಂಟಪ ರೆಡಿ ಆಗ್ತಾ ಇದೆ. ಹಾಗೆ ಮನಸ್ಸಿಗೆ ಬಂತು, ಅನಿಸಿದ್ದು ಹಾಗೆಯೇ ಮಾಡಿಬಿಡ್ಬೇಕು. ಗೇಟ್ ಓಪನ್ ಮಾಡಿಲ್ಲ ಏನಾ? ಇಟ್ಸ್ ಓಕೆ ಬ್ರೋ, ಇಟ್ಸ್ ಓಕೆ. ಸೊ ಪ್ರೆಸೆಂಟ್ ಇವಾಗ ನನ್ನ ಜೊತೆ ರೆಡಿ ಬಂದಿರೋದು. ಯಾರು ಬೇಜಾರಾಗಕ್ಕೆ ಹೋಗ್ಬಿಟ್ರಿ, ಬೈಕನ್ನೋಕೆ ಹೋಗ್ಬಿಟ್ರಪ್ಪ ಬಿಡೋದಲ್ಲಿ. ಇಲ್ಲೇ ಸಾರಿ ಕೇಳ್ಬಿಡ್ತೀನಿ. ಯಾಕಂದರೆ ಗಾಡಿ ಒಂಥರ ಆರಾಮಾಗಿದ್ದು, ಅಲ್ಲಾಸ್ ಬಂದವಲ್ಲ, ಕಲ್ಲಾಸ್ ಕರ್ಕೊಂಬಂದಲ್ಲ ಪಾಪ. ಅಲ್ಲಿ ಕೆಸರದು ಭಾಳ ಇತ್ತು, ಸ್ವಲ್ಪ ಕೆಸರಾಯಿತು ಅನಿಸುತ್ತೆ ಗಾಡಿ. ಸೊ ಸಾರಿ. ಸೊ ಪ್ರೆಸೆಂಟ್ ಇವಾಗ ನಮ್ಮ ದಾವಣಗೆರೆ ಫೇಮಸ್ AVK ಕಾಲೇಜ್ ರೋಡಲ್ಲಿ ಇವಾಗ. AVK ಕಾಲೇಜ್ ರೋಡ್ ಯಾಕೆ? ಓಕೆ ಬಾಯ್. ಸೊ ಹುಡುಗರು ಖುಷಿ ಆಗ್ಬಿಟ್ರು. ಎಷ್ಟೋ ಜನ ಹುಡುಗರಿದ್ರು ಖುಷಿಯಾಗಿ ಹೋಗ್ಬಿಟ್ರು. ಅಯ್ಯೋ ಶಿವನೇ, ಯಾಕಮ್ಮ ಹಂಗೆ ಮಾಡ್ತದೀಯಾ? ಎಲ್ಲಪ್ಪ ಹೋಗ್ತಾ ಇರೋದು ಅಂದರೆ ನಮ್ಮ ಸ್ಟೇಡಿಯಮ್ಗೆ ಹೋಗ್ತಾಯಿದ್ದೀವಿ. ಏನು ಬರಬೇಕಾಗಿರೋದೇ ಸ್ಟೇಡಿಯಮ್ಗೆ. ಸೊ ಅಲ್ಲಿ ಎಲ್ಲ ಸ್ಕೂಲ್ನ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ನಡೀತಾ ಇರುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀತಾ ಇರ್ತವೆ. ಸೊ ಎಲ್ಲ ಸ್ಕೂಲಿನ ಮಕ್ಕಳು ಅಲ್ಲಿ ಬಂದಿರ್ತಾರೆ. ಹಾಗೆ ಎಲ್ಲರಲ್ಲಿ ಫ್ರೀ ಇದ್ದಾರೆ. ಎಲ್ಲರೂ ಬಂದು ಫಂಕ್ಷನ್ನ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಇರುತ್ತೆ. ನನಗೆ ಅನಿಸೋ ಮಟ್ಟಿಗೆ 12-1 ಗಂಟೆ ತನಕ ಇರುತ್ತೆ. ಅದನ್ನ ಎಂಜಾಯ್ ಮಾಡ್ತಾರೆ ಅಲ್ಲಿ. ಇವಾಗ ಪ್ರೆಸೆಂಟ್ ವಿದ್ಯಾರ್ಥಿ ಬಂದಿದ್ದೀವಿ. ಹಿಂಗೆ ಹೋಗಿ ರೈಟಿಗೆ ಹೋಗೋದು. ಇವಾಗ ಇದೊಂದು ಬೇಜಾರು ವಿದ್ಯಾರ್ಥಿ ಬಂದಲ್ಲಿ ಎಷ್ಟು ವರ್ಷ ಆಯ್ತೇನಪ್ಪ ಇದು ರೋಡ್ ಈ ಥರ ಆಗಿ, ಇನ್ನೂ ರಿಪೇರ್ ಆಗಿ. DRM ಸೈನ್ಸ್ ಕಾಲೇಜ್. 5 ನಿಮಿಷ ಹೋಗ್ತೇವೆ. 5 ನಿಮಿಷ ಅಲ್ಲ ಸರ್, ನಾನು ಇಲ್ಲಲ್ಲ ಇಲ್ಲಿ ಕವರ್ ಮಾಡ್ಕೊಂಡು 5 ನಿಮಿಷ ಹೋಗಿ ಬರ್ತೀವಿ ನಾವು. ಹಾಂ, ಈ ಕಡೆ ಹಾಕಲ್ರಿ. ಅಲ್ಲ ನಿನ್ನ ಕಡೆ ಬಿಡು, ನಿಂದಿರಲಿ. ಎರಡು ಬೈಕ್ ತಕ್ಕ. ಹಾಂ ಅಷ್ಟೇ ಗ್ಯಾಪ್ ಹಾಕಲ್ರಿ. ಗ್ಯಾಪ್ ಹಿಂದಕ್ಕೆ ಬಾ ಅಷ್ಟೇ. ಗ್ಯಾಪ್ ಇಲ್ಲ ಅವ್ರಿಗೆ ಹೋಗಕ್ಕೆ ಮತ್ತೆ. ಹಾಂ ಪ್ರೆಸೆಂಟ್ ಇವಾಗ ನಮ್ಮ ದಾವಣಗೆರೆ ಸ್ಟೇಡಿಯಮಿಗೆ ಬಂದಿದ್ದೀವಿ. ಬಟ್ ಇಲ್ಲಿ ಸಾಂಗ್ ಹಾಕಿರೋದು ಏನು ಮಾಡೋಕ್ಕೆ ಹೋಗಲ್ಲ. ಯಾರೋ ಗ್ರೌಂಡಲ್ಲಿ ಓಡಾಡ್ಬಿಟ್ಟು ಗ್ರೌಂಡ್ ಹೋಗ್ಬೇಕು. ಟೀಚರ್ಸು ಎಲ್ಲ ಪ್ರತಿಯೊಬ್ಬರು ಗ್ರೌಂಡ್ 8:30 ಆಗಿದೆ. ಸೊ ಇಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗೋದು 9 ಗಂಟೆ ಮೇಲೆ ಅನ್ಸುತ್ತೆ. ನೆನೆಸ್ಬಿಟ್ಟು 9 ಗಂಟೆಯಿಂದ ಸ್ಟಾರ್ಟ್ ಆದರೆ ಒಂದು 11-12 ಗಂಟೆ ತನಕ ನಡೆಯುತ್ತೆ. ಸೊ ಓಡ್ಲಿ ಬೇರೆ ಹೋಗೋದಿದೆ. ಹಾಗಾಗಿ ವಿಡಿಯೋನ ಜಸ್ಟ್ ಇಲ್ಲೇ ಇದು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಪ್ರೆಸೆಂಟ್ ವಿಡಿಯೋನ ಸದ್ಯಕ್ಕೆ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ದಾವಣಗೆರೆ ಸ್ಟೇಡಿಯಂ. ಸೊ ಮಳೆ ಅದೆಲ್ಲ ಬಂದು ಸ್ವಲ್ಪ ಇದಾಗಿದೆ. ಹೋಗೋಣ ಅನ್ಕಂದೆ, ಬೇಡ ಪ್ರೋಗ್ರಾಮ್ ಮಾಡಿ ಸ್ಟಾರ್ಟ್ ಆಗ್ತಾಯಿದೆ. ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಸರಿ ಅನ್ಸಲ್ಲ. ತಾಳ. ಸೊ ಎಲ್ಲರಿಗೂ ತಾಳ ಬೇಡ ಸರ್. 5
ರೌಂಡ್ ಐತಾ ಬೇಜಾರಾಗ್ಬಿಟ್ರಿ ನಾನು ತಗೊಂಡ್ಬಿಡ್ತೀನಿ. ಸೊ ಎಲ್ಲರಿಗೂ ಫ್ಲಾಗ್ನ ಕೊಡ್ತಾ ಇದ್ದಾರೆ, ತುಂಬ ಖುಷಿ ಆಯಿತು. ಎಲ್ಲರೂ ತಗೊಂಡು ನಾನು 2 ತಗೊಂಡಿದ್ದೀನಿ. ನೀವು ಓನಾಗಿ ಕೊಡ್ತಾ ಇದ್ದೀರಾ ಹೆಂಗೆ ಇದನ್ನು? ನೀವು ಓನಾಗಿ ಕೊಡ್ತಾ ಇದ್ದೀರಾ? ಅಲ್ಲ ಇದರಿಂದ ನೀವೇ. ಸೊ ಓಕೆ ಡನ್. ನಿಮ್ಮ ಹೆಸರು? ಪವನ್. ನಿಮ್ಮ ಹೆಸರು? ಡಾಕ್ಟರ್ ವಿಶ್ವನಾಥ್ ಅಂತೀವಿ. ಸೊ ಅವರ ಓನಾಗಿ ಒಂದು ಅಭಿಮಾನದಿಂದ ಕೊಡ್ತಾ ಇದ್ದಾರೆ ಎಲ್ಲರಿಗೂ. ನಾನು ತೊಗೊಂಡಿದ್ದೀನಿ. ವಿಡಿಯೋನ ಎಂಡ್ ಮಾಡಿದ್ದೆ, ಬಟ್ ಫ್ಲಾಗ್ ಕೊಡ್ತಾ ಇದ್ರಲ್ಲ, ಸೊ ತಗೊಂಡೆ, ನೆನಪಿಗಿರುತ್ತೆ ಹಾಗಾಗಿ. ಸೊ ಹಾಗೆ ಚಾಕ್ಲೇಟ್ ಕೊಡ್ತಾ ಇದ್ದಾರೆ. ಬ್ರೋ ನಿಮ್ಮ ಹೆಸರು? ಜಬೀವುಲ್ಲಾ ಅಂತೇಳಿ. ಸೊ ಬ್ರದರ್ ಎಲ್ಲರಿಗೂ ಚಾಕ್ಲೇಟ್ ಕೊಡ್ತಾ ಇದ್ದಾರೆ, ಖುಷಿ. ಬ್ರೋ ನಿಮ್ಮ ಹೆಸರು? ಉಸ್ಮಾನ್. ಸೊ ನೋಡಿ ಅವಾಗ ಎಲ್ಲರಿಗೂ ಚಾಕ್ಲೇಟ್ ಅದನ್ನೆಲ್ಲ ಕೊಡ್ತಾ ಇದ್ದಾರೆ, ಸೂಪರ್. ಸೊ ಏನು ಗೊತ್ತಾ, ಈ ಥರ ಸೋಷಿಯಲ್ ಇದು ಸಣ್ಣದೇ ಇರ್ಬೋದು, ನಿಮಗೆ ಸಣ್ಣದೇ ಆಗಿರ್ಬೋದು, ಬಟ್ ಒಂಥರ ಖುಷಿ ಕೊಡ್ತದೆ. ಸಣ್ಣ ಇದನ್ನು ಖುಷಿ ಕೊಡ್ತಲ್ಲ. ಸೊ ಇದನ್ನು ಕ್ಯಾಪ್ಚರ್ ಮಾಡೋಣ ಅಂತ ಅದಷ್ಟೇ. ಅದು ಬಿಟ್ಟು ನೀನು ಸ್ವಾತಂತ್ರ್ಯ ಹೋರಾಟದ ಪ್ರತಿಫಲ ಸ್ವಾತಂತ್ರ್ಯ ಸಂಭ್ರಮಾಚರಣೆ. ನಮ್ಮೆಲ್ಲರ ಅತ್ಯುತ್ತಮ ಜೀವನಕ್ಕೆ ರಹದಾರಿ ಮಾಡಿಕೊಟ್ಟ ಸ್ವಾತಂತ್ರ್ಯ ವೀರರನ್ನು ಸ್ಮರಿಸಿ ಗೌರವಿಸುವುದು ಪ್ರತಿ ಭಾರತೀಯ ಪ್ರಜೆಯ ಮತ್ತು ದೇಶವಾಸಿಯ ಮುಂದಿನ ಕರ್ತವ್ಯವೂ ಹೌದು. ಆರಾಮ್ ಸರ್? ಹಾಂ ಸರ್. ಮೇಡಮ್ ತಗೊಬಿಡ್ತೀನಿ. ಹ್ಞೂ ಸರ್, ಆರಾಮ್ ಸರ್. ಸರ್ ಯಾವ ಹ್ಞೂ ಸರ್ ಅದೇ ಇಲ್ಲಿ ಬರುತ್ತೆ ಸರ್, ಹಂಗೆ ಏನಾಗಲಿಲ್ಲ. ಹ್ಞೂ ಸರ್. ಹಾಂ ಸರ್ ಬರೋಣ ಸರ್. ಮಾಡಿದ್ದೀನಿ. ಹೊರಗಡೆ ಬಂದಮೇಲೆ ಅಲ್ಲಿ ಪೊಲೀಸರೆಲ್ಲ ಸಿಕ್ಕರು. ಅದರಲ್ಲಿ ಒಂದು 2-3 ಪೊಲೀಸ್ನವರು ನಿಜವಾಗ್ಲೂ ಖುಷಿ ಆಯಿತು ಒಂಥರ. ಒಂದು 2-3 ಮಾತಾಡ್ಸಿದ್ರು. ಲಾಕ್ಡೌನಲ್ಲಿ ಟೀ ಕೊಟ್ಟಿದ್ರಲ್ಲ ಅಂತ ಹೇಳಿದ್ರು. ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ, ಆ ನೆನಪಿದೆ ಅಲ್ಲ ಸಾಕು, ಆ ನೆನಪಿದ್ರೆ ಸಾಕು ಅಷ್ಟೇ, ಅದು ಬಿಟ್ಟು ಇನ್ನೇನು ಕೇಳೋಲ್ಲ. ಸೊ ತುಂಬ ಖುಷಿ ಆಯಿತು ಸರ್, ತುಂಬ ಥ್ಯಾಂಕ್ಸ್. ಹಾಗೆ ಮುಂದೆ ಇನ್ನೊಬ್ಬರು ಪೊಲೀಸರು ಸಿಕ್ಕರು, ಟ್ರಾಫಿಕ್ನವರು. ನಿಮ್ಮ ಗಾಡಿಗೆ ಆಗಲೂ ಟಚ್ ಆಗಿತ್ತಲ್ಲ ಅಂತಿದ್ರು. ಸೊ ಅವರು ಸಹ ವಿಡಿಯೋ ನೋಡಿದ್ದಾರೆ. ಸೊ ಏನಾಗಿಲ್ಲಲ್ಲ, ಆರಾಮಿದ್ದೀರಲ್ಲ ಅಂತ ಅವರು ಸಹ ಕೇಳಿದ್ರು. ನಿಜವಾಗ್ಲೂ ಭಾಳ ಖುಷಿ ಆಯಿತು. ಅಷ್ಟು ಕೇರ್ ತಗೊಂತಾರಲ್ಲ, ಸೊ ನಿಜವಾಗ್ಲೂ ಭಾಳ ಖುಷಿ ಆಯಿತು. ಸೊ ಫೈನಲಿ ವಿಡಿಯೋನ ಇಲ್ಲಿ ಏನು ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಇನ್ನೊಂದು ವಿಡಿಯೋದಲ್ಲಿ ಸದರಲ್ಲೇ ಮತ್ತೆ ಸಿಗ್ತೀನಿ. ಸೊ ಥ್ಯಾಂಕ್ಸ್ ವಾಚಿಂಗ್, ಬೈ ಬೈ, ಟೇಕ್ ಕೇರ್. ಇದು ನಮ್ಮ ದಾವಣಗೆರೆ.